ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಹಾಗೇನೆ ತುಂಬಾನೇ ಚೆನ್ನಾಗಿದ್ದೇನೆ. ಹಾಗಾದರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ನೋಡಿ, ಇವತ್ತಿನ ಬ್ಲಾಗಲ್ಲಿ ತುಂಬಾ ಬೊಂಬೊಟ್ಟಾಗಿ ಟೇಸ್ಟಿಯಾಗಿರುವಂತಹ ಕರಾವಳಿ ಸ್ಟೈಲಲ್ಲಿ ಕ್ರ್ಯಾಬ್ ಸುಕ್ಕವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಕ್ರ್ಯಾಬ್ ಅಂದರೆ ಏಡಿ ಸುಕ್ಕವನ್ನು ನಾವು ಕರಾವಳಿಯಲ್ಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಫಟಾಫಟ್ ಅಂತ ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು 2 ರಿಂದ 3 ಚಮಚ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತಿದ್ದೇನೆ ಒಂದು ಪಾತ್ರೆಯಲ್ಲಿ. ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ. ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಸಿಮೆಣಸನ್ನು ಹಾಕ್ಕೊಳ್ಬೋದು. ಹಾಗೆಯೇ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಹಾಗೆಯೇ ಒಂದು ಟೊಮೊಟೊವನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ. ಹಾಗೆ 1 ಚಮಚ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಲಾಸ್ಟಲ್ಲಿ ಹಾಕ್ತಾ ಇದ್ದೇನೆ. ಏಕೆಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಬೇಗನೆ ತಳ ಹಿಡಿದು ಬಿಡ್ತದೆ. ಹಾಗಾಗಿ ನಾನಿಲ್ಲಿ ಈರುಳ್ಳಿ ಎಲ್ಲವನ್ನು ರೋಸ್ಟ್ ಮಾಡಿದ ನಂತರನೇ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇರುವಂಥದ್ದು. ನೋಡಿ, ಇವಾಗ ಟೊಮೆಟೊ ಸ್ವಲ್ಪ ಸ್ಮೂತ್ ಆದ ನಂತರ ನಾನಿಲ್ಲಿ ಏಡಿಯನ್ನು ಹಾಕ್ತಾ ಇದ್ದೇನೆ. ನಮ್ಮ ಆಚೆ ಕುಂದಾಪುರದ ಕಡೆ ಇದನ್ನು ಜಾರಿ ಅಂತ ಕರೀತಾರೆ. ನೀವು ಏನಂತ ಕರಿತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಸಹ ಹಾಕ್ತಾ ಇದ್ದೇನೆ. ಮೊಸರು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು 10 ನಿಮಿಷದಿಂದ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕಾಗ್ತದೆ. ನೀರನ್ನು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದು. ಕ್ರ್ಯಾಬ್ಸ್ ನೀರನ್ನು ಬಿಡ್ತದೆ, ಹಾಗಾಗಿ ನೀರನ್ನು ಜಾಸ್ತಿ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಕರಿ ಜಾಸ್ತಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿಯಾಗಿ. ಡ್ರೈ ಆಗಿ ಸುಕ್ಕ ಥರ ಬೇಕು ಅಂತ ಹೇಳಿದರೆ ನೀರನ್ನು ಜಾಸ್ತಿಯಾಗಿ ಹಾಕಲಿಕ್ಕೆ ಹೋಗಬೇಡಿ. ಮತ್ತು ನೀರು ಜಾಸ್ತಿ ಆದವಾಗ ಮತ್ತು ನಾವು ಅದನ್ನು ತೆಗೆದ್ರೆ ಅದರಲ್ಲಿ ಕ್ರ್ಯಾಬ್ ಇದು ರುಚಿ ಅಂತ ಸಹ ಇರುವುದಿಲ್ಲ. ಹಾಗಾಗಿ ನೋಡಿ, ಇವಾಗ ಕ್ರ್ಯಾಬ್ ಬೇಯ್ತಾ ಉಂಟು. ಇಲ್ಲಿ ನಾನು ಒಂದು ತೆಂಗಿನಕಾಯಿಯಲ್ಲಿ ಒಂದು ಅರ್ಧ ಭಾಗವನ್ನು ಇಲ್ಲಿ ತುರಿದಿಟ್ಕೊಂಡಿದ್ದೇನೆ. ಚಿಕ್ಕ ತುರಿಗಳನ್ನಾಗಿ ಮಾಡಿಕೊಂಡು ತುರಿದಿಟ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಅಚ್ಚಕಾರದ ಪುಡಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಅಚ್ಚಕಾರದ ಪುಡಿ ಆದರೆ ಅಚ್ಚಕಾರದ ಪುಡಿ ಅಥವಾ ಚಿಕನ್ ಸುಕ್ಕ ಮಸಾಲವನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ನಿಮಗೆ ಕಾಯಿ ತುರಿ ಬೇಡ ಅಂತಂದರೆ ಕಾಯಿ ತುರಿಯನ್ನು ಸಹ ಸ್ಕಿಪ್ ಮಾಡ್ಕೊಳ್ಬಹುದು. ಖಾಲಿ ಮಸಾಲವನ್ನು ಸಹ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತದೆ ಕ್ರ್ಯಾಬ್. ಅಥವಾ ನಿಮಗೆ ಚಿಕನ್ ಮಸಾಲ ಥರ ಬೇಕು ಅಂದರೆ ಕಾಯಿಯನ್ನು ತುರಿದುಬಿಟ್ಟು ಅದಕ್ಕೆ ಸ್ವಲ್ಪ ಒಣಮೆಣಸು, ಕೊತ್ತಂಬರಿ, ಹಾಗೆ ಚಕ್ಕೆ, ಹಾಗೆ ಸ್ಟಾರ್ಫು ಅಂತ ಗರಂ ಮಸಾಲವನ್ನು ಹಾಕಿಬಿಟ್ಟು ಸ್ವಲ್ಪ ತರ್ತರಿಯಾಗಿ ರುಬ್ಬಿಬಿಟ್ಟು ಸಹ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ನಾನು ಇದನ್ನು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಇಲ್ಲಿ ನಾನು ಪೌಡರನ್ನು ಬಳಸಿಬಿಟ್ಟು ಮಾಡ್ತಾಯಿದ್ದೇನೆ. ನೋಡಿ, ಕಾಯಿ ತುರಿ ಮತ್ತು ಏನು ನಾವು ಸುಕ್ಕ ಮಸಾಲ ಮತ್ತು ಇದು ಚಿಲ್ಲಿ ಪೌಡರ್ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಬೆಂದಿರುವಂತಹ ಏಡಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 1-2 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ನೀರನ್ನು ಹಾಕಿ ಬೇಯಿಸಬೇಕಾಗ್ತದೆ. ಯಾಕೆಂದರೆ ನಾವು ಹಾಕಿರುವಂಥ ಮಸಾಲನೆಲ್ಲ ಈ ಏಡಿ ಎಳ್ಕೊಳ್ಬೇಕಲ್ಲ. ಹಾಗಾಗಿ ಒಂದು ಸಣ್ಣ ಗ್ಲಾಸಲ್ಲಿ ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 1-2 ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಿ ನಂತರ ನಿಮಗೆ ಡ್ರೈ ಆಗಿರುವಂತಹ ಸ್ಪೈಸಿಯಾಗಿರುವಂತಹ ಯಮ್ಮಿಯಾಗಿರುವಂತಹ ಕ್ರ್ಯಾಬ್ ಸುಕ್ಕ ರೆಡಿ ಆಗ್ತದೆ. ನೋಡಿ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಒಳ್ಳೆಯದಾಗಿ ರೆಡಿಯಾಗಿದೆ ಕ್ರ್ಯಾಬ್ ಸುಕ್ಕ. ಇದನ್ನು ಇವಾಗ ನಾನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದು ಏಡಿ ಸುಕ್ಕ ಗಂಜಿ ಊಟದ ಜೊತೆಗೆ ತುಂಬಾ ಚೆನ್ನಾಗಿರ್ತದೆ. ಕುಚ್ಚಲಕ್ಕಿ ಗಂಜಿ ಊಟದ ಜೊತೆ ಏಡಿ ಸುಕ್ಕವನ್ನು ಮಾಡ್ಕೊಂಡು ತಿಂದರೆ ಆಹಾ, ಏನು ರುಚಿ ಅಂತ ಹೇಳ್ತೀರಾ? ನೋಡಿ, ನೀವು ಹಾಗೇ ಟ್ರೈ ಮಾಡಿ. ರೆಸಿಪಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.